ಮಗು ಕಂಡುಬಿಡ್ತಿಲ್ಲ ಬಿಸಿಲಲ್ಲಿ ನೋಡಿ. ಇದು ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ್ ವ್ಲಾಗ್ಸ್. ಇವಾಗ ಆಯುಷಿಗೆ ಕಟಿಂಗ್ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು. ಹುಳ ಸೌಂಡ್ ಕೇಳಿಸ್ತಾ ಇದ್ದಾರ, ಅಂದರೆ ಮಳೆ ಅಲ್ಲ ಹಾಗೆ. ಸೊ 11 ಆಯಿತು. ಅವನು ಟ್ಯೂಷನ್ಗೆ ಹೋಗಿದ್ದಾನೆ. ಟ್ಯೂಷನಿಂದ ಈಗ ಬರ್ತಾನೆ. ಟ್ಯೂಷನಿಂದ ಬರ್ತಾನೆ ಈಗ 11 ಗಂಟೆ ಆಯಿತು. ಸೊ ಬರೋ ಟೈಮು. ಸೊ ಈಚೆ ಬರೋದು ಬೇಡ ಅಂತ, ಏಕೆಂದರೆ ನಾನೇ ಹೋಗ್ತೀನಿ ಅಲ್ಲಿ ಹೇರ್ ಕಟ್ ಮಾಡಿಸು ಅಂತ. ನನಗೆ ತುಂಬ ದಿವಸ ಆಯ್ತು ಹೇರ್ ಕಟ್ ಮಾಡಿಸಿದೆ, ತುಂಬ ಬಂದಿದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಸಹ ಕೇಳ್ತಾರಲ್ಲ ಅಲ್ಲಿ. ಸೊ ಹಾಗೆ ಹೇರ್ ಕಟ್ ಮಾಡಿಸ್ಬೇಕು. ಮೊನ್ನೆಯಿಂದ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಇವತ್ತು ಮಾಡಿಸೋಣ ಅಂತ ಇಲ್ಲೇ ಸ್ವಲ್ಪ ಮುಂದೆ ಲಾಸ್ಟ್ ಟೈಮ್ ಒಂದ್ಸತಿ ನಾನು ಹೋಗಿದ್ದೆ. ಸೊ ಇದೇನು ಪೇಟೆ ಅಲ್ಲ, ಇಲ್ಲಿ ಮನೆ ಹತ್ರನೇ ಒಂದಿದೆ, ಅಲ್ಲಿಗೆ ಹೋಗು ಅಂಥೇಳಿ. ಪೇಟೆ ಆದರೆ ಹಸ್ಬೆಂಡೇ ಕರ್ಕೊಂಡು ಹೋಗ್ತಾರೆ. ಇದು ಇಲ್ಲೇ ಇದೆಯಲ್ಲ ಮನೆ ಹತ್ರಕ್ಕೆ, ಹಾಗಾಗಿ ನಾನು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ರೋಡ್ ಕ್ರಾಸ್ ಮಾಡಬೇಕು. ಸೊ ಇಲ್ಲದಿದ್ದರೆ ಅವನೇ ಹೋಗ್ಬೋದಿತ್ತು, ರೋಡ್ ಕ್ರಾಸ್ ಮಾಡಬೇಕಲ್ಲ. ಸೊ ಹಾಗೆ ನಾನು ಹೋಗ್ತಾ ಇದ್ದೀನಿ. ಆಮೇಲೆ ಹಸ್ಬೆಂಡ್ ಹತ್ರ ಹೇಳಿದರೆ ಅವರು ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಅವರು ಫುಲ್ಲು ಶಾರ್ಟ್ ಮಾಡಿಸಿ ಕರ್ಕೊಂಬರಲ್ಲ. ಸೊ ಅದಕ್ಕೆ ನಾನೇ ಹೋದರೆ ಶಾರ್ಟ್ ಮಾಡಿಸಿ ಕರ್ಕೊಬರ್ತೀನಿ. ಯಾಕಂದರೆ ಬೆಳೆಯೋ ಮಕ್ಕಳಲ್ಲ, ತುಂಬ ಬೇಗ ಬೆಳೆದು ಬಿಡುತ್ತೆ ಕೂದಲು. ಸೊ ಅದಕ್ಕೆ ನಾನೇ ಹೋದರೆ ಶಾರ್ಟಾಗಿ ಮಾಡಿಸ್ಕೊಬರ್ತೀನಿ. ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಮಾಡಿಸ್ಕೊಳ್ಬೋದು. ಅದೇ ಹಸ್ಬೆಂಡ್ ಕರ್ಕೊಂಡು ಹೋದರೆ ಸ್ವಲ್ಪ ಕಟ್ ಮಾಡಿಸ್ಕೊಂಡ್ಬಂದಿರ್ತಾರೆ. ಇನ್ನು ಸ್ವಲ್ಪ 10 ಡೇಸ್ ಒಳಗೆ ಬಂದುಬಿಡುತ್ತೆ. ಸೊ ಅದಕ್ಕೆ ನಾನೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಆಯುಷು ಟ್ಯೂಷನ್ಗಿದ್ದಾನೆ, ಅಲ್ಲಿಂದ ಕರ್ಕೊಂಡು ಹೋಗ್ಬರ್ತೀನಿ. ಆಯುಷು ಕಟ್ಟಿಂಗಿಗೆ ಹೋಗುವನಾ? ಬೇಡ. ಯಾಕೆ? ತುಂಬ ಬಂದಿದೆ ಮಾರ, ನೋಡಿ ಎಷ್ಟು ಬಂದಿದೆ, ತುಂಬ ಬಂದಿದೆ. ಒಂದು ಮುಖ ಅಲ್ಲಿ ತನಕ ಬರ್ತದೆ, ಅದಕ್ಕೆ ಮಾಡಿಸುವ ಆಯಿತಾ? ಕೈಗೆ ಬನ್ನಿ ಆಯಿತಾ, ಮಾಡಿಸೋಣ. ಮಳೆ ಬರೋದೊಳಗೆ ಹೋಗಿ ಬರುವ ಆಯಿತಾ? ಲಾಸ್ಟ್ ಟೈಮ್ ನೆನಪಿದೆ ನಿಮಗೆ, ನಾನು ನೀನು ಹೋಗಿ ಮತ್ತೆ ಬರುವಾಗ ಅಲ್ಲೊಂದು ಅಂಗಡಿ ಇತ್ತು ಶಾಪು, ಅಲ್ಲಿ ಹೋಗಿ ತಿಂಡಿ ಎಲ್ಲ ತಗೊಂಡು ಬಂದಿದ್ದಲ್ಲ. ಅಲ್ಲೊಂದು ಅಂಗಡಿ ಉಂಟಲ್ಲ ಶಾಪು, ಅಲ್ಲಿ ಸ್ವೀಟ್ ತೊಗೊಂಡು ಬಂದಿದ್ದು ನೆನಪಿಲ್ವಾ? ಹೋಗಿ ಬರೋಣ ಆಯಿತಾ? ಈಗ ಮತ್ತೆ ಅಂತ ಎಲ್ಲ ಕಟ್ ಮಾಡಿಸುವ, ಸಣ್ಣ ಮಾಡಿಸುವ, ಫುಲ್ ಶಾರ್ಟ್ ಆಯಿತಾ? ಅಂತ ನೋಡ್ತೀಯ, ಶಾರ್ಟ್ ಮಾಡಿಸ್ತದೆ ಅಷ್ಟೇ. ನೀರು ಎಷ್ಟು ಉಂಟು ಇಲ್ಲಿ, ಹೀಗೆ ಹೋಗೋದು, ಜಾಂಪ್ ಹೊಡಿಬೇಕು. ತುಂಬ ಬಂದಿದೆ ಕೂದಲು ಐಶುಗೆ. ಅಪ್ಪ ಹೇಳಿದರು ಮತ್ತೆ ಕರ್ಕೊಂಡು ಹೋಗ್ತೇನೆ ನಾನಂತ ಹೇಳಿದರು 1 ಗಂಟೆಗೆ. ನಾನು ಹೇಳಿದ್ದೆ ಬೇಡ, ನಾನು ಕರ್ಕೊಂಡು ಹೋಗಿ ಬರ್ತೇನೆ ಅಂತ. ನೀರಲ್ಲಿ ಹಾಕಿ ಬರ್ತೀವಿ, ಸೈಡ್ ಜಾಗ ಉಂಟಲ್ಲ, ಇಲ್ಲಿ ಬಾ. ಏರು ಇದೆ, ಇಲ್ಲಿ ರೋಡು ದಾಟಬೇಕು ಸ್ವಲ್ಪ, ಅಲ್ಲೊಂದು ಅಂಗಡಿಯಿಂದ ಆಚೆ ಟರ್ನ್ ಹೊಡಿಬೇಕು. ಸೊ ಮೈನ್ ರೋಡ್ ಅಲ್ವಾ ಇದು, ಬಾ. ಇದನ್ನೊಂದು ಕ್ರಾಸ್ ಮಾಡಬೇಕಲ್ಲ, ಅದೊಂದು ಕಷ್ಟ ಆಗುತ್ತೆ. ಏನು ಓಡಬೇಡ. ಇಲ್ಲಿಂದ ಹೋಗಿ ಅಲ್ಲೊಂದು ಅಂಗಡಿ ಇದೆ, ಅದರ ಬದಿಗೆ ಹೋದರೆ ಆಯ್ತು ಅಷ್ಟೇ, ಭಾರಿ ದೂರ ಇಲ್ಲ, ಹತ್ತಿರ. ಈ ಕಡೆ ಮಲ್ತದ ಅಂಚೆ ಮಲ್ಪ ಮೊನೆ ಐಶು ಮಾಡೋದು ನೋಡಿ ಅಂತ. ಐಶು ಪಿರ ತಿರ್ಗ ಮುಂದಂತು, ಹಾಂ ಫುಲ್ ತಿರ್ಗೋರ, ತಿರ್ಗ
ತಿರ್ಗ ನಮ್ಮ ಐಶುದು ಕಟ್ಟಿಂಗ್ ಆಯಿತು. ನೋಡಿ ಹೆಂಗೆ ಕಾಣ್ತಿದೆ ಐಶು. ಬಿಸಿಲಲ್ಲಿ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಮಗುಗೆ. ಮಗು ಕಣ್ಣು ಬಿಡ್ತಿಲ್ಲ ಬಿಸಿಲಲ್ಲಿ ನೋಡಿ. ಇದು ಲಾಸ್ಟ್ ಟೈಮ್ ನಾನು ಇದು ಹೀಗೆ ಬರಬೇಕಾದ್ರೆ ಅದೇ ಒಂದು ಸ್ವೀಟ್ ತೊಗೊಂಡಿದ್ದೆ ಆ ಅಂಗಡಿ ಹತ್ರ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಯಾವ ಬೇಕ್ರಿಗೂ ಕಮ್ಮಿ ಇಲ್ಲ ಸ್ವೀಟ್ ಅಂತ. ಇವತ್ತು ಕೂಡ ಮತ್ತೆ ತೊಗೊಂಡಿದ್ದೀನಿ. ಮತ್ತು ಐಶು ಐಸ್ ಕ್ರೀಮ್ ಬೇಕಂತ ಹೇಳಿದ, ಕಾರ್ನೆಟ್ ಐಸ್ ಕ್ರೀಮು. ಐಶಿಗೆ ಚಮ್ಮಿಗೆ ಆದಿಗೆ ಅಂತ ತೊಗೊಂಡೆ. ಆಮೇಲೆ ಬನ್ನಿ ತೋರಿಸ್ತೀನಿ ಆ ಸ್ವೀಟ್. ತಗೋ ಐಶು, ಆ ಸ್ವೀಟ್ ತೆಗಿ. ಈಗ ಒಂದು ನಿಮಿಷ ನಾನು ತೆಗೆದುಕೊಡ್ತೀನಿ, ಬೀಳಿಸ್ತೀನಿ. ಪ್ಯಾಕೆಟಲ್ಲಿ ಉಂಟು ಐಸ್ ಕ್ರೀಮ್. ಇದು ಎಲ್ಲಾಯಿತು ಕವರ್? ಅಡಿ ಇದೆ ನೋಡಿ, ಪೇಪರ್ ಕಟ್. ಅದೇ ಕರೆಕ್ಟ್ ಫೋಟೋ ನಾನು ಹಿಡ್ಕೊಳ್ತೇನೆ, ನೀವು ಅದನ್ನು ಓಪನ್ ಮಾಡಿ. ಇಲ್ಲ ಮಾಡ್ಬೇಡ, ಅಲ್ಲಿ ಹೋಗುವ ಬಾ, ಆಚೆ ಹೋಗುವ ಬಾ. ಅದೇ ಬಾ, ಇಲ್ಲೆಲ್ಲ ಕೆಲಸ ಬೇಡವಾ ನಿಮಗೆ ಸ್ವೀಟು? ಏನು ತಗೊಂಡು? ನಾನು ತಿನ್ನೋದೇ ಬರ್ತದೆ ಅದು. ನೀ ಕೂಡ ಗೊತ್ತಾ ಐಸ್ ಕ್ರೀಮು? ಐಟಿಲ್ಲ ನೀರು ತುಳಸಿ ಸ್ವೀಟ್. ನೀವು ಟೇಸ್ಟಿ ಅಷ್ಟು. ಬೆಲ್ಲದಲ್ಲಿ ಮಾಡಿದ ಕೊಬ್ಬರಿ ಮಿಠಾಯಿ. ಅಷ್ಟೇ ಆಯಿತು. ಈಗ ಮನೆಗೆ ಹೋಗಿ ಆಯಿತು, ಫ್ರೆಶ್ ಅಪ್ ಆಗಬೇಕು. ಸೊ ಮುಂದೇನಾದರೂ ಇದ್ದರೆ ಕಂಟೆಂಟ್ ವ್ಲಾಗ್ನ ಮುಂದುವರಿಸ್ತೀನಿ. ಸೊ ಅಷ್ಟೇ ಗೈಸ್, ಬಾಯ್. ಸುಳ್ಳಂದ್ರೆ ಸುಳ್ಳಾಯ್ತಾ? ಸುಳ್ಳು ಹೇಳಿದ್ದ ನಾನು? ನೀನು ನಾಟಕ ಚಂದ ಕಾಣ್ತಿದ್ದಾನಲ್ಲ ಐಶು. ಬೂರುಡು ಇಟ್ಟಿರ್ತೀನಿ ಐಸ್ ಕ್ರೀಮ್. ಪೂರ ನೀರು ಹಾಕೊಂಡಿದ್ದೆ. ಐಸ್ ಕ್ರೀಮ್ ಎಲ್ಲ ನೀರು ಮಾಡ್ತೀಯ ಅಂತ ಹೋಗುವಾಗ ನೀನು ಸ್ಕೂಲ್ ತಗೊಂಬಂತೆ. ಬ್ಯಾಗ್ ತಗೊಂಬ ಹೋಗಿ. ಬ್ಯಾಗ್ ಭಾರಿ ಜೋರಿದೆ ಬ್ಯಾಗ್, ವೆಯ್ಟ್ ಇದೆಯಲ್ಲ, ಅದಕ್ಕೆ ನಂಗೆ ಹೇಳಿದಲ್ಲ ನೀನು ಅಲ್ಲ. ಇದಾದರೆ ವೆಯ್ಟ್ ಇಲ್ಲ, ಬ್ಯಾಗಲ್ಲಿ ವೆಯ್ಟ್ ಇದೆ ಅಂತ ಗೊತ್ತು ನನಗೆ. ಹೋಗುವ ಮನೆಯಲ್ಲಿ ಕಂಟಿನ್ಯೂ ಮಾಡುವ ವ್ಲಾಗನ್ನು ಆಯಿತಾ? ಮನೆಯಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಅಬ್ಬಕ್ಕ ಏನಕ್ಕೆ ಕೊರ್ಪ ಆದಿಲ್ಲ ಸಮೇತ ಸಮಿತ ಅನ್ನಿಗಲ ಏನನ್ನ ಕನ್ನದೆ ಏನನ್ ಪನ್ನೋಡು ರಜ್ಜನಲ್ಲ. ಚಿಪ್ಸ್ ನಿನ್ನ ಪ್ರಕಾರ ಚಿಪ್ಸ್ ಮಂಜೆ ಪನ್ನೋಡು ಬೇತ ಹೋಲ ಪನ್ನೋ ಚಾಕ್ಲೇಟಾ ನೀಗ ರಜ್ಜನ ಅಂತಲ್ಲ ಹಂಗೆ ಯಾನೇ ತಿಂತೆ ಈ ಪನ್ನು ಕುಡಂಗ್ ಗೆಸ್ ಪನ್ನು ತಿಂಡಿ ನೋ ಕರೆಕ್ಟ್ ದೊಡ್ಡ ಕರೆಕ್ಟ್ ಬಂದಿದ್ಯಾ ಕರೆಕ್ಟ್ ಅಂದು ಸಮಿತಿಗೆ ಬಿಡ್ತೀಯಾ ಸಮಿತಿ ಬರ್ತಿದ್ದ ಸಮಿತಿ ಬೇಜಾರಂಡಲ್ಲಿ ಅವನು ಹೇಳೋದು ಖುಷಿ ನನಗಲ್ಲ ಐಸ್ ಕ್ರೀಮು ಸೇಮ್ ಒಂಜೆ ಲೆಕ್ಕನೆಯಾ ಒಂಜೆ ಲೆಕ್ಕ ಸೇಮು ಕಾರ್ನೆಟನೇ ಹ್ಞೂ
ಯಾ ಮೂಜೆ ಕಂತೀನಿ ನಿಗಲೆ ಮೂಜನೆ ಕೊಂಜೆ ಮಾತರಗ್ಲಿಂದ ನಮಕ್ ಫರಕ್ ಅಂದಿಚ್ಚಿ ಹಾಂ ಹಾಂ ಕೊರ್ಲೆ ಗಜ್ಜೆ ಪಿಲ ಇಡಬಲೆ ಮೂಲ್ ಬಲೆ ಇಕರ ಬಲೆ ಅಲ್ಲೇ ಹೇಗಾಯ್ತು ಖುಷಿ ಆಯ್ತಾ ತಂದದ್ದು ಎಷ್ಟು ಖುಷಿ ಆಯ್ತಾ ಮಸ್ತ್ ಏ ಬಾಯ್ಲಿ ಎಷ್ಟು ಖುಷಿ ಆಯ್ತು ಹಾಂ ಬಾಯ್ ಬಿಡು ಅದೇ ಆಯ್ತಾ ಯಾಕೆ ಬಾ ಹಾಂ ಈಗ ಹೇಳಿ ಎಷ್ಟು ಖುಷಿ ಆಯ್ತು ಅಲ್ಲ ಅದು ಕನ್ನಡದಲ್ಲಿ ಹೇಳೋದಾದ್ರೆ ಕನ್ನಡದಲ್ಲಿ ಹೇಳು ತುಂಬ ಖುಷಿ ಹೌದಾ ಆಯ್ತು ತಿಂದು ಆದಿ ತಿಂದು ಟೇಸ್ಟ್ ಹೇಗೆ ಅಂತ ಹೇಳಾಯ್ತಾ ಹಾಂ ಲೈಕ್ ಉಂಟು ಅಂದಾ ಟೇಸ್ಟ್ ತಿಂತೀನಿ ಜಾಯ್ ಬಿಡಿಸ್ತಾ ಇದ್ದಾರೆ ಗುಜ್ಜೆ ಲಾಸ್ಟಾ ಆಯ್ತಾ ಇನ್ನೊಂದೆರಡು ಉಂಟು ಗಟ್ಟಿಗ